ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಮ್ಮ ಆಗ್ರಹ ಇದೆ, ಶಾಲೆಗಳಲ್ಲಿ 1983 ಕರ್ನಾಟಕ ಶಿಕ್ಷಣ ಕಾಯ್ದೆಗೆ ಅನುಗುಣವಾಗಿ ಯಾವ ಯೂನಿಫಾರ್ಮ್ ಪದ್ಧತಿಯನ್ನು ಜಾರಿಗೆ ತಂದಿದ್ರು, ಬಹುಶಃ ಮೊದಲನೇ ಬಾರಿಗೆ ಸಿದ್ದರಾಮಯ್ಯನವರು ಶಾಸಕರಾಗಿ ಕಾಲಿಟ್ಟಾಗ ಯಾವ ಕಾಯ್ದೆ ಬಂದಿತ್ತೋ ಆ ಕಾಯ್ದೆಯನ್ನು ಮುಂದುವರಿಸೋದು ಸೂಕ್ತ. ಇಲ್ಲದೇ ಇದ್ದರೆ ನೀವು ಶಾಲೆಗಳನ್ನು ಮತೀಯವಾಗಿ ವಿಭಜಿಸುವ ಕಾರ್ಯಕ್ಕೆ ಕೈ ಹಾಕ್ತೀರಿ. ನೀವು ದೇಶವನ್ನು ವಿಭಜಿಸಿದ್ರಿ, ನೀವು ಒಂದೇ ಮಾತರನ್ನು ವಿಭಜಿಸಿದ್ರಿ, ನೀವು ಸುಪ್ರೀಂ ಕೋರ್ಟ್ನ ತೀರ್ಪನ್ನು ತಿದ್ದುಪಡಿ ಮಾಡಿ ಶಾಬಾನು ಪ್ರಕರಣದಲ್ಲಿ ಮುಸ್ಲಿಂ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದ್ರಿ. ಈಗ ಶಾಲೆಗಳಲ್ಲಿ ಮತೀಯವಾಗಿ ವಿಭಜಿಸುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಈ ಮತೀಯವಾಗಿ ವಿಭಜಿಸುವ ಕಾರ್ಯವನ್ನು ನಿಲ್ಲಿಸಿ. ಎಲ್ಲ ಮತ ಸಂಪ್ರದಾಯಗಳಿಗೆ ಗೌರವ ಕೊಡ್ತೀವಿ ಅನ್ನೋದಂದರೆ ಎಲ್ಲ ಮತ ಸಂಪ್ರದಾಯಗಳ ವಸ್ತ್ರ ಸಂಹಿತೆಗೂ ಅವಕಾಶ ಇದೆ ಅಂತ ಹೇಳಿ. ನಮ್ದೇನು ವಿರೋಧ ಇಲ್ಲ. 1983 ಶಿಕ್ಷಣ ಕಾಯ್ದೆ ಅನುಮತಿಸಿದೆಯೋ ಎಲ್ಲ ಮಕ್ಕಳು ಒಂದೇ ಎನ್ನುವಂಥ ಸಮಾನ ದೃಷ್ಟಿಯಿಂದ ನೋಡಬೇಕು ಅಂತ ಬಯಸುತ್ತೋ ಆ ಭಾವನೆಗೆ ಪೆಟ್ಟು ಕೊಡೋ ಕೆಲಸ ನೀವು ಮಾಡಬೇಡಿ ಅನ್ನುವ ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತೇನೆ. Of taxpayers who have made it for today's function. Organization, the representative of the organization is April 2026, along with consequential. ಸಂಸ್ಥೆಗಳು ಇಲ್ಲಿ ಬಂದಿದ್ದೀರಿ. ಅವರಿಗೂ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್. Could you please stand up? The members from the Regional Direct Tax Advisory Committee puts a greater responsibility not only on the taxpayers but also on the professionals, tax consultants, advocates and other facilitators of the taxpayers for their role in ensuring timely and correct payment of the taxes by their clients. So the approach, the taxes are same, the law is same, but it has been modified in such a way that there is less of monitoring, more of self-discipline. This is the message which the government is going to give to the citizens and taxpayers through all these changes. Time to pay the advance tax or any other tax, I used to call my auditors and he used to, like you mentioned, sir, come up with so many words where it was impossible to really understand. So thanks for introducing the chatbot, and I think it will be definitely a fantastic initiative to all the youngsters who are trying to be entrepreneurs and doing it the right way. So really amazing to see this new initiative. पैसेंजर्स को कैसे रिलीफ देना है. If the passengers are trapped inside the coach, priority one is to take them outside
to bring them outside that coach, और जितना भी rescue और relief देना कि हम लोग help में हैं वो लोग दें. Second priority is always to make the track safe, to free up the track so that other trains also can move on that track. So in that condition, what we do is we try to put the coach on the track and move slowly to that place so that the main line is then actually free. तो मेन आइडिया ये होता है इसमें एनुअल एक्सरसाइज एज अ सेट इट इज डन टू फाइंड आउट कि अगर प्रैक्टिकल होता है तो उसके लिए वी आर नॉट कॉट नेपिंग. ಅದೆಲ್ಲ ಕ್ರೋಢೀಕರಿಸ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಮೊದಲು ಮಾಡಿದರು. ಅದೇನೋ ಈಗೆಲ್ಲ ಕೆಲವರೆಲ್ಲ ಒಪ್ಪಲಿಲ್ಲ, ಇದು ಗಲಾಟೆ ಮಾಡಿದ್ರು. ಅದಕ್ಕೀಗ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಈಕ್ವಿಟಿ ರೂಪದಲ್ಲಿ 3,000 ಕೋಟಿ ಆಗ್ತಾರಂತೆ. ದೆನ್ CA ನಿವೇಶನಗಳ ನಗದೀಕರಣ ಬ್ಯಾಂಕ್ನಿಂದ ಅಡಮಾನ ಸಾಲ, ಇದು ಬೆಂಗಳೂರು ನಮ್ಮ ಮಹಾನಗರ ಪಾಲಿಕೆ ಪ್ರಾಧಿಕಾರದ್ದು. ಸರ್ಕಾರದ ಗ್ಯಾರಂಟಿ ಇಲ್ಲದೆ ಸಾಲ ಪಡೆಯಲು 3,650 ಕೋಟಿ. ಹುಡ್ಕೋ ಬ್ಯಾಂಕಿಂದ 9,000 ಕೋಟಿ ಅಂತ ಹಾಕೋರು, ಈಗ 12,000 ಕೋಟಿ ತಗೊಂಡವ್ರೆ. ಹುಡ್ಕೋ ಬ್ಯಾಂಕಿಂದ ಮೊನ್ನೆ ಕ್ಲಿಯರ್ ಆಗಿದೆ. ಇಲ್ಲಿ ಪ್ರಶ್ನೆ ಏನು ಅಂದರೆ, ನಾನು ಈ ಸರ್ಕಾರಕ್ಕೆ ಕೇಳ್ತಕ್ಕಂಥದ್ದು, ಹಲವಾರು ಕೋರ್ಟ್ ಆದೇಶಗಳಿದೆ. ಅವ್ರು ಹೇಳ್ತಾರೆ, ಮೊನ್ನೆ ಧಮಕಿ ಹಾಕ್ತಾರೆ ರೈತರಿಗೆ, ಏನೋ ಧರ್ಮಕ್ಕೆ ದುಪ್ಪಟ್ಟು ಏರಿಕೆ ಮಾಡಿಸ್ಬಿಟ್ರಂತೆ. ಇವರು ಪರ್ಸನಲಿ ರಿಸ್ಕ್ ತಗೊಂಡು ಏನು ಪರಿಹಾರ ಕೊಡಬೇಕು ಅದಕ್ಕೆ ದುಪ್ಪಟ್ಟು ದುಡ್ಡು ಕೊಡಿಸ್ತಾ ಇದ್ದೀನಿ, ನೀವು ಒಪ್ಪಿಗೆ ಕೊಟ್ಕೊಂಡು ದುಡ್ಡು ತಗೊಂಡ್ರೆ ಸರಿ, ಇಲ್ಲ ಸೈಟ್ ಬೇಕು ಅಂದರೆ ಸೈಟ್ ತಗೊಳ್ಳಿ, ಇಲ್ಲದೆ ನಿಮಗೆ ನಾವೇನೀಗ ಪರಿಹಾರ ಕೊಡಬೇಕು ಅಂತ ಇದ್ದೀವಿ ಅದನ್ನು ಕಟ್ ಮಾಡಿ ಇದಕ್ಕೆ ಕಟ್ಬಿಡ್ತಾರಂತೆ, ಕೋರ್ಟಿಗೆ ಕಟ್ಬಿಟ್ಟು ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರಂತೆ. ಯಾರಪ್ಪನ ಮನೆದು ಅಂತ ಅಕ್ವೈರ್ ಮಾಡ್ತೀವಿ, ರೈತರ ಲ್ಯಾಂಡ್ನ ಯಾರಪ್ಪನ ಮನೆದು ಅಂತೇಳಿ. ಇವತ್ತು ಇಲ್ಲಿ ರೇಟ್ ಫಿಕ್ಸ್ ಮಾಡೋರೆ, ಯಾವ್ಯಾವ ವಿಲೇಜಲ್ಲಿ ಏನೇನು ರೇಟು ಅಂತ ಹೇಳಿ ಎಕರೆಗೆ ಫಿಕ್ಸ್ ಮಾಡ್ಕೊಂಡ್ರದ್ದು ಒಂದು ಭಾಗ ಅದಿರಲಿ. ಇವತ್ತೇನು 2 ಕೋಟಿ ಕೊಡ್ತೀವಿ ಅಂತಾರಲ್ಲ, 2 ಕೋಟಿ ಕೆಲವು ಊರಲ್ಲಿ, 2 ಕೋಟಿ 25 ಲಕ್ಷ ಮೇನ್ ರೋಡಿಗೆ, 983 ಕೋಟಿ ಯಾವ ಆಧಾರದ ಮೇಲೆ ಫಿಕ್ಸ್ ಮಾಡಿದಿರಿ ಕ್ಯಾಬಿನೆಟ್ಟಲ್ಲಿ? ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.